ಮೊದಲನೇ ಉಸಿರು ತಗೊಳ್ಳೋದ್ರಿಂದ ನಮ್ಮ ಕೊನೆ ಉಸಿರು ತನಕನೂ ನಮ್ಮ ಲಂಗ್ಸ್ ಅಲ್ಲಿ ಕಫ ಉತ್ಪತ್ತಿ ಇರುತ್ತೆ. ಕಫ ಇಲ್ಲದೆ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದ ತಕ್ಷಣ ಅದನ್ನ ಮಗುನ ಸ್ಟೆಬಿಲೈಸ್ ಮಾಡ್ತೀವಿ. ಪ್ರೀ ಟರ್ಮ್ ಇರ್ಬೋದು, ಫುಲ್ ಟರ್ಮ್ ಇರ್ಬೋದು. ಪ್ರೀ ಟರ್ಮ್ ಮಗು 35 ವಾರ ಒಳಗಡೆ ಇದ್ರೆ NICU ಬೇಕಾಗಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ನಾರ್ಮಲ್ ಡೆಲಿವರಿ ಆದ್ರೆ ಅವರು ಕಾನ್ಶಿಯಸ್ ಇರ್ತಾರೆ. ಸೊ ಔಟ್ಸೈಡ್ ಕೊಡೋಕ್ಕಿಂತ ಮುಂಚೆ ಫಸ್ಟ್ ತಾಯಿಗೆ ತೋರ್ಸೋದು ನಾವು. ಸಿಸೇರಿಯನ್ ಆದ್ರೂ ಅಷ್ಟೇನೆ. ಸಿಸೇರಿಯನ್ ಮಗು ಎನಿವೆ ಸ್ಪೈನಲಲ್ಲಿ ಈಗ ಮಾಡೋದು GA ಕೊಟ್ಟು ಮಾಡೋ ಸಿಸೇರಿಯನ್ಸ್ ತುಂಬ ಕಮ್ಮಿ. ಸೊ ಸ್ಪೈನಲ್ ಕೊಟ್ಟಾಗ ಅವರು ಕಾನ್ಷಿಯಸ್ ಇರ್ತಾರೆ. ಪ್ರಿಮೆಚ್ಯೂರ್ ಮಗು ಆದರೆ ನಾವು NICUಗೆ ಶಿಫ್ಟ್ ಮಾಡಿರ್ತೀವಿ. ಸೊ ಅಲ್ಲಿ ತಕ್ಷಣ ತಾಯಿ ಹಾಲು ಶುರು ಮಾಡೋದು ಕೆಲವು ಸತಿ ಕಷ್ಟ ಆಗುತ್ತೆ. ಆದರೂ ಟ್ರೋಫಿಕ್ ಫೀಡ್ಸ್ ಅಂಥೇಳಿ ಅಲ್ಲೂ ಟ್ಯೂಬ್ ಮೂಲಕ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ತಾಯಿ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಕೊಡಲಿಕ್ಕೆ ಶುರು ಮಾಡ್ತಾರೆ. ಈ ಫಸ್ಟ್ 10 ದಿನ ಮಗುಗೆ ಎನಿಮಿ ನಂಬರ್ 1 ಅಂದರೆ ಹೈಪೋಥರ್ಮಿಯಾ ಅಂತ ಹೇಳ್ತೀವಿ. ಮಗುವಿಗೆ ಎದೆ ಹಾಲನ್ನು ಕೊಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತಾಯಿ ಹಾಲುಗೆ ಆಲ್ಟರ್ನೇಟಿವ್ ಇಡೀ ಪ್ರಪಂಚದಲ್ಲೇ ಯಾವ ಆಹಾರನೂ ಇಲ್ಲ. ಕೊಡ್ತಾರೆ ತಾಯಂದ್ರು, ನಾನು ಕೊಡಲ್ಲ ಅಂತ, ನಾನು ಕೊಡೋದಿಲ್ಲ ಅಂತ ಹೇಳೋ ತಾಯಂದ್ರೆ ನಾನು ತುಂಬ ಕಮ್ಮಿ ನೋಡಿರೋ. ಆವಾಗ ಕೆಲವು ಮೂಢನಂಬಿಕೆಗಳಿತ್ತು, ಅದು ಈಗ ತುಂಬ ಕಮ್ಮಿ ಆಗಿದೆ. ಇನ್ನೂ ಇದೆ, ಈ ಒಂದು ಸ್ವಲ್ಪ ರೂರಲ್ ಸೆಟಪ್ಸಲ್ಲಿ ಇನ್ನೂ ಇದೆ. ಈ ಹೊಕ್ಳು ಬಳ್ಳಿ ಸುತ್ತಲೂ ಬರೆ ಹಾಕೋದು. ನಾವು ಹುಟ್ಟಿದ ತಕ್ಷಣ ಬಾಯಿಗೆ ಜೇನುತುಪ್ಪ ಹಾಕ್ತಿದ್ರು, ಆಗ ಅದನ್ನು ಕೊಡಬೇಡಿ ಅಂತ ಹೇಳಿದ್ವಿ ನಾವು. ಯಾಕಂದರೆ ಅದು ಬಾಟಲಿಸಮ್ ಅಂತ ಒಂದು ಕಂಡೀಷನ್, ಅದು ಆಗೋ ಸಾಧ್ಯತೆ ಇರುತ್ತೆ. ಅದು ಆವಾಗಲಿಂದ ಅದೆಲ್ಲ ಈ ಅವೇರ್ನೆಸ್ ಯಾರು ಮಾಡಿಸಿದ್ದು ಅಂದರೆ ಡಾಕ್ಟರ್ಸೇ. ಅದು ಹೇಳಿ ಹೇಳಿ ಬೈದು ಯಾರು ಬರೆ ಹಾಕಿದ್ರು ಅವ್ರಿಗೂ ಬರೆ ಹಾಕಿದ್ರೆ ಈ ಮಗು ಚೆನ್ನಾಗತ್ತೆ ಅಂತೆಲ್ಲ ಹೇಳಿ, ಅದು ಯೂಶಲಿ 10 ರಿಂದ 14 ದಿವಸದೊಳಗಡೆ ಅದು ತಾನಾಗಿ ಉದ್ರೋಗುತ್ತದೆ. ಈಗ ಫಸ್ಟು ಯಾವಾಗ ಸ್ನಾನ ಮಾಡಿಸ್ಬೋದು, ಯಾವ ಮಗುಗೆ ಸ್ನಾನ ಮಾಡಿಸ್ಬೋದು, ಅದನ್ನು ಫಸ್ಟ್ ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅದೊಂಥರ ಹೀಗೆ ಪ್ರೊಲಾಂಗ್ಡ್ ಸ್ನಾನ ಇರಬಾರ್ದು. ಒಂದು 3-4 ಮಿನಿಟ್ಸಲ್ಲಿ ಮುಗಿಬೇಕು ಆ ಸ್ನಾನ. ಅದು ಒಳ್ಳೆಯದೇ. ಅದು ಆಯಿಲ್ ಹಚ್ಚಿ ಸ್ನಾನ ಮಾಡಿಸೋದು ಒಳ್ಳೆಯದೇ. ಒಂದು 1/2 hour 1 hour ಬಿಡ್ಬೋದು ಬೇಕಾದ್ರೆ. ಆಯಿಲ್ ಹಚ್ಚಿ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬೋದು. ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್, ವೈಟಮಿನ್ ಡಿ ಪ್ರೊಡಕ್ಷನ್ ಜಾಸ್ತಿ ಆಗೋದನ್ನು ನೋಡ್ತೀವಿ ನಾವು. ಸೊ ಅದರಿಂದ ಮಸಲ್ ಸ್ಟ್ರೆಂತು, ಬೋನ್ ಸ್ಟ್ರೆಂತ್ ಎಲ್ಲ ಇಂಪ್ರೂವ್ ಆಗೋದು ನೋಡ್ತೀವಿ. ಇದಲ್ಲದೆ ಇನ್ನೊಂದು ಮಾಡ್ತಾರೆ, ಕಫ ತೆಗಿತೀವಿ ಅಂತ ಬಾಯಲ್ಲಿ ಬೆರಳು ಹಾಕೋದು, ಅದನ್ನು ಮಾಡ್ತಾರೆ. ಅದನ್ನು ಮಾಡಬೇಡಿ ಅಂತ ಹೇಳ್ತೀವಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಗರ್ಭಿಣಿಯರಿದ್ದಾಗ ಅವರ ಆರೋಗ್ಯವನ್ನ ನೋಡ್ಕೊಳ್ಳುವಂಥದ್ದು ಎಷ್ಟು ಮುಖ್ಯನೋ, ಮಗು ಆದ್ಮೇಲೆ ಮಗುವಿನ ಆರೋಗ್ಯವನ್ನ ನೋಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಮಕ್ಕಳ ಆರೋಗ್ಯವನ್ನ ಯಾವ ರೀತಿಯಾಗಿ ನೋಡಿಕೊಳ್ಬೇಕು, ನವಜಾತ ಶಿಶುವಿನ ಆರೋಗ್ಯವನ್ನ ನೋಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ತಪ್ಪನ್ನ ಮಾಡಬಾರ್ದು, ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಮಕ್ಕಳನ್ನ ನೋಡಿಕೊಳ್ಳುವಂತಹ ರೀತಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಭಟ್ BK, ಪೀಡಿಯಾಟ್ರಿಷಿಯನ್ ಅಂಡ್ ನಿಯೋನಟಾಲಜಿಸ್ಟ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಗಿರಿನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು, ಅದರಲ್ಲೂ ಕೂಡ ನವಜಾತ ಶಿಶುಗಳನ್ನ ನೋಡಿಕೊಳ್ಳುವಂಥದ್ದು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಹುಟ್ಟುತ್ತಾನೆ ಅಂದ್ರೆ ಹೊಟ್ಟೆಯಿಂದ ಹೊರ ಪ್ರಪಂಚಕ್ಕೆ ಬಂದಾಗ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಹೀಗಾಗಿ ಕೇರ್ಫುಲ್ ಆಗಿ ಒಂದು ಮಗುವನ್ನ ನೋಡಿಕೊಳ್ಬೇಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಹುಟ್ಟಿದ ತಕ್ಷಣ ಅಥವಾ ಹುಟ್ಟಿ ಆಗಿ 1-2 ವಾರದ ತನಕ ಮಗುವನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ, ಅಥವಾ ಸ್ಟಾರ್ಟಿಂಗ್ 1 month ಆ ಬೇಬಿನ ಯಾವ ರೀತಿಯಾಗಿ ಕೇರ್ ಮಾಡ್ಬೇಕಾಗುತ್ತೆ? ಈಗ ಹುಟ್ಟಿದ ತಕ್ಷಣ ಅಂದ್ರೆ ನಾವು ಈಗ ಅದು ಫುಲ್ ಟರ್ಮ್ ಮಗುನ, ಪ್ರೀ ಟರ್ಮ್ ಮಗುನ, ಅದನ್ನ ಫಸ್ಟ್ ನಾವು ನೋಡ್ಬೇಕಾಗತ್ತೆ. ಪ್ರೀ ಟರ್ಮ್ ಮಗು 35 ವಾರ ಒಳಗಡೆ ಇದ್ರೆ NICU ಬೇಕಾಗಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. 35 ವಾರ ಮೇಲಿರೋ ಮಗು ಪ್ರೀ ಟರ್ಮ್ ಆದರೂ ಅದನ್ನು ನಾವು ತಾಯಿ ಹತ್ರ ನೋಡ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ. 100ರಲ್ಲಿ 99 ಭಾಗ ಸಾಧ್ಯ ಇರುತ್ತೆ. ಕೆಲವು ಸತಿ ಇವನ್ 36 ವಾರದಲ್ಲೂ NICU ಬೇಕಾಗಿ ಬರ್ಬೋದು. ಬಟ್
37-38 ವಾರದ ಮೇಲೆ ಹುಟ್ಟಿರೋ ಮಕ್ಕಳನ್ನ ಫುಲ್ ಟರ್ಮ್ ಮಕ್ಕಳು ಅಂತ ಹೇಳ್ತೀವಿ. ಅವರು ಹುಟ್ಟಿದಾಗ ಏನು ಸುಸ್ತಾಗೋದು ಏನು ಆಗದೆ ಇದ್ದರೆ ಅವರನ್ನು ನಾವು ತಾಯಿ ಹತ್ರನೇ ಆದಷ್ಟು ಕೊಡ್ತೀವಿ. ಫಸ್ಟ್ ಹುಟ್ಟಿದ ತಕ್ಷಣ ಅದನ್ನು ಮಗುನ ಸ್ಟೆಬಿಲೈಸ್ ಮಾಡ್ತೀವಿ. ಪ್ರೀ ಟರ್ಮ್ ಇರ್ಬೋದು, ಫುಲ್ ಟರ್ಮ್ ಇರ್ಬೋದು. ಅದನ್ನ ಫಸ್ಟ್ ಸ್ಟೆಬಿಲೈಸ್ ಮಾಡಿ ಮಗು ಸರಿ ಉಸಿರಾಡ್ತಿದೆ, ಬೇರೆ ಎಲ್ಲ ಸರಿಗಿದೆ ಅಂತ ಚೆಕ್ ಮಾಡಾದ್ಮೇಲೆ ಆವಾಗ ನೋಡ್ಬೇಕು. ಆವಾಗ ಈಗ ಎಲ್ಲ ಅವರ ಎಕ್ಸ್ಟರ್ನಲ್ ಜೆನಿಟೇಲಿಯಿಂದ ಹಿಡಿದು ಹಾರ್ಟ್ಗೆ ಹಾರ್ಟ್ ಸೌಂಡ್ಸಿಂದ ಹಿಡಿದು ಎಲ್ಲ ಸ್ಟೂಲ್ ಪಾಸ್ ಮಾಡೋ ಜಾಗ ಸರಿಗಿದೆಯಾ ಅದೆಲ್ಲ ಚೆಕ್ ಮಾಡಿ ಮಗುನ ಒರೆಸಿ ಅದನ್ನು ಡ್ರೈ ಮಾಡಿ ಆಮೇಲೆ ಒಂದು ಅದನ್ನು ಸ್ಟೆಬಿಲೈಸೇಷನ್ ಅಂತೀವಿ, ರೀಸಕ್ಸ್ಟೇಷನ್ ಅಂತ. ಅದೆಲ್ಲ ಮಾಡಾದ್ಮೇಲೆ ತಾಯಿಗೆ ಆಮೇಲೆ ನಾವು ಹಸ್ತಾಂತರಿಸ್ತೀವಿ. ಅದೆಲ್ಲ ಒಂದು 1/2 hour ಆಗುತ್ತೆ. ಇನಿಷಿಯಲಿ ಒಂದು 1/2 hour ಆದಮೇಲೆ ಕೊಟ್ಟಿರ್ತೀವಿ. ಫಸ್ಟು ತಾಯಿ ಎದೆ ಮೇಲಿಟ್ಟು ತಾಯಿಗೆ, ಈಗ ನಾರ್ಮಲ್ ಡೆಲಿವರಿ ಆದರೆ ಅವರು ಕಾನ್ಷಿಯಸ್ ಇರ್ತಾರೆ. ಸೊ ಔಟ್ಸೈಡ್ ಕೊಡೋಕ್ಕಿಂತ ಮುಂಚೆ ಫಸ್ಟು ತಾಯಿಗೆ ತೋರಿಸೋದು ನಾವು. ತಾಯಿ ಎದೆ ಮೇಲಿಟ್ಟು ಅವ್ರಿಗೆ ಮಗು ಕಾಂಟ್ಯಾಕ್ಟ್ ಮಾಡಿಸಿ ಆಮೇಲಿಂದಾನೇ ಹೊರಗೆ ಕೊಡೋದು. ಸಿಸೇರಿಯನ್ ಆದರೂ ಅಷ್ಟೇ. ಸಿಸೇರಿಯನ್ ಮಗು ನೀವೇ ಸ್ಪೈನಲಲ್ಲಿ ಈಗ ಮಾಡೋದು, GA ಕೊಟ್ಟು ಮಾಡೋ ಸಿಸೇರಿಯನ್ಸ್ ತುಂಬ ಕಮ್ಮಿ. ಸೊ ಸ್ಪೈನಲ್ ಕೊಟ್ಟಾಗ ಅವರು ಕಾನ್ಷಿಯಸ್ ಇರ್ತಾರೆ, ಅವ್ರಿಗೆ ಕಾಲಲ್ಲಿ ಒಂದು ಸ್ವಲ್ಪ ಸೆನ್ಸೇಷನ್ ಇರಲ್ಲ ಅಷ್ಟೇ. ಸೊ ಅವ್ರಿಗೂ ಅವ್ರ ಎದೆ ಮೇಲೆ ಮಗು ಇಟ್ಟು ಅವ್ರಿಗೆ ತೋರಿಸಿನೇ ಹೊರಗಡೆ ಮಗುನ ಕೊಡ್ತೀವಿ. ಕೊಟ್ಟಾದ್ಮೇಲೆ ಎಷ್ಟು ಬೇಗ, ಈಗ ಪ್ರಿಮೆಚ್ಯೂರ್ ಮಗು ಆದರೆ ನಾವು NICUಗೆ ಶಿಫ್ಟ್ ಮಾಡಿರ್ತೀವಿ. ಸೊ ಅಲ್ಲಿ ತಕ್ಷಣ ತಾಯಿ ಹಾಲು ಶುರು ಮಾಡೋದು ಕೆಲವು ಸತಿ ಕಷ್ಟ ಆಗುತ್ತೆ. ಆದರೂ ಟ್ರೋಫಿಕ್ ಫೀಡ್ಸ್ ಅಂಥೇಳಿ ಅಲ್ಲೂ ಟ್ಯೂಬ್ ಮೂಲಕ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ತಾಯಿ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಕೊಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ನಾವು ಯಾವ ಮಗು ತಾಯಿ ಹತ್ರ ನಾವು ಕೊಡಲಿಕ್ಕಾಗುತ್ತೋ ಅಂಥ ಮಕ್ಕಳು ಎಟ್ ದ ಅರ್ಲಿಯೆಸ್ಟ್ ಅಂತೀವಿ, ಎಷ್ಟು ಬೇಗ ಸಾಧ್ಯನೋ ತಾಯಿ ವಾರ್ಡಿಗೆ ಶಿಫ್ಟ್ ಆಗಿ ಕಂಫರ್ಟಬಲ್ ಆಗಿದ ತಕ್ಷಣ ಫೀಡ್ ಮಾಡಿಸೋಕ್ಕೆ ಶುರು ಮಾಡಿಸ್ತೀವಿ. ತಾಯಿ ಹಾಲು ಶುರು ಮಾಡಿಸ್ತೀವಿ. ಅದು 2 ಗಂಟೆಗೆ ಒಂದ್ಸತಿ 2 to 3 hours ಅದು ಒನ್ಸ್ ಫೀಡ್ ಮಾಡಿ ಅಂತ ಹೇಳ್ತೀವಿ. ಹಾಗೆ ಸೊ ಈ ಫಸ್ಟ್ 10 days ಆಫ್ ಲೈಫ್, ಈ ಫಸ್ಟ್ 10 ದಿನ ಮಗುಗೆ ಎನಿಮಿ ನಂಬರ್ 1 ಅಂದರೆ ಹೈಪೋಥರ್ಮಿಯಾ ಅಂತ ಹೇಳ್ತೀವಿ. ತಣ್ಣಗಾಗಿ ಮಗು ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಬೆಚ್ಚಗಿಡೋಕ್ಕೆ ಇಡಿ ಅಂತ ವಾರ್ಮ್ತ್ ಇಸ್ ಅದು ಫಸ್ಟ್ ಅಡ್ವೈಸ್, ಬೆಚ್ಚಗಿಡಿ ಮಗುನ ಅಂತ ಹೇಳ್ತೀವಿ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಮಕ್ಕಳನ್ನ ನೋಡಿಕೊಳ್ಳೋದ್ರಲ್ಲಿ ಹೇಳೋದಾದ್ರೆ ಮಗುವಿಗೆ ಎದೆ ಹಾಲನ್ನು ಕೊಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಹೌದು, ತಾಯಿ ಹಾಲು ಅದನ್ನ ಇಟ್ಸ್ ಎ ಡೈನಮಿಕ್ ಫುಡ್. ಅದು ತಾಯಿ ಹಾಲುಗೆ ಆಲ್ಟರ್ನೇಟಿವ್ ಇಡೀ ಪ್ರಪಂಚದಲ್ಲೇ ಯಾವ ಆಹಾರನೂ ಇಲ್ಲ. ತಾಯಿ ಹಾಲಷ್ಟು ಒಳ್ಳೆ ಆ ವಯಸ್ಸಲ್ಲಿ ಅದಕ್ಕಿಂತ ಬೇರೆ ಶ್ರೇಷ್ಠವಾದ ಫುಡ್ ಇನ್ಯಾವುದೂ ಇಲ್ಲ, ಪ್ರಪಂಚದಲ್ಲೇ ಇಲ್ಲ. ಯಾಕಂದರೆ ಲೈವ್ ಫುಡ್ ಅದು, ತಾಯಿ ಹಾಲು ಲೈವ್ ಫುಡ್ ಅದು. ಅದರಲ್ಲಿ ಕೆಲವು ಕಂಟೆಂಟ್ಸ್ ಇರುತ್ತೆ, ಅದರಲ್ಲಿ ಇಮ್ಯುನೋಗ್ಲೋಬ್ಲಿನ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ತಾಯಿ ಹಾಲಲ್ಲಿರೋ ಪ್ರೋಟೀನು, ಕಾರ್ಬೋಹೈಡ್ರೇಟ್, ಶುಗರ್ ಅದೆಲ್ಲ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ, ಅಬ್ಸಾರ್ಬು ಆಗುತ್ತೆ. ಅದು ಬಯೋ ಅವೈಲಬಿಲಿಟಿ ಆಫ್ ಅಂತ ಹೇಳ್ತೀವದು, ಅದು ತಾಯಿ ಹಾಲಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಅದಕ್ಕೆ ಬರೀ ತಾಯಿ ಹಾಲು ಕುಡಿಯೋ ಮಕ್ಕಳಿಗೆ ಬೇಗ ಹೊಟ್ಟೆ ಇನ್ಫೆಕ್ಷನ್ ಇರ್ಬೋದು, ಶ್ವಾಸಕೋಶದ ಇನ್ಫೆಕ್ಷನ್ ಇರ್ಬೋದು, ಅದೆಲ್ಲ ಆಗೋದಿಲ್ಲ ಅವ್ರಿಗೆ. ಸೊ ತಾಯಿ ಹಾಲು ಶ್ರೇಷ್ಠ. ಅದನ್ನೇ ಹೇಳೋದು, ಕೊಡ್ತಾರೆ ತಾಯಂದ್ರು. ನಾನು ಕೊಡಲ್ಲ ಅಂತ, ನಾನು ಕೊಡೋದಿಲ್ಲ ಅಂತ ಹೇಳೋ ತಾಯಂದ್ರು ನಾನು ತುಂಬ ಕಮ್ಮಿ ನೋಡಿರೋರು, ಕೊಡ್ತಾರೆ. ಮಕ್ಕಳನ್ನು ನೋಡಿಕೊಳ್ಳುವಂತಹ ರೀತಿಯಲ್ಲಿ ಈಗ ಹಿಂದಿನ ಕಾಲದಲ್ಲಿ ಮತ್ತೆ ಇವತ್ತಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಅಂತ ಡಿಫ್ರೆನ್ಸ್ ಏನಾದರೂ ಇದೆಯಾ ಅಂತ? ಡಿಫ್ರೆನ್ಸ್ ಅಂದರೆ
ಮುಂಚೆ ಈಗ ನಾನು 80ರ ದಶಕದಿಂದ ಮೆಡಿಸನ್ನ ನೋಡ್ತಾ ಇದ್ದೀನಿ. 1982 ಟು ಬಿ ಪ್ರಿಸೈಸ್. ಮೋರ್ ದೆನ್ 4 ಡಿಕೆಡ್ಸ್ ಆಯಿತು ಈಗ. ಅಷ್ಟು ಅಂದರೆ ತಾಯಂದ್ರ ದೃಷ್ಟಿಕೋನ ತುಂಬ ಏನು ಚೇಂಜ್ ಆಗಿಲ್ಲ. ಆದರೆ ಆವಾಗ ಕೆಲವು ಮೂಢನಂಬಿಕೆಗಳಿತ್ತು, ಅದು ಈಗ ತುಂಬ ಕಮ್ಮಿ ಆಗಿದೆ. ಇನ್ನೂ ಇದೆ, ಈ ಒಂದು ಸ್ವಲ್ಪ ರೂರಲ್ ಸೆಟಪ್ಸಲ್ಲಿ ಇನ್ನೂ ಇದೆ, ಆದರೆ ಕಮ್ಮಿ ಆಗಿದೆ. ಆವಾಗ ಒಂದು ಸ್ವಲ್ಪ 3-4 ಮಕ್ಕಳು ಆಗೋರು. ಸೊ ಆದರೆ ಈಗ 1-2 ಮಗು ಇರೋದ್ರಿಂದ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ತೋರಿಸ್ತಾರೆ. ಆ ಥರ ಕೆಲವು ಚೇಂಜಸ್ ಆಗಿದೆ. ಆವಾಗ ಒಂದು ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಸ್ಟ್ರಕ್ಚರ್ ಜಾಸ್ತಿ ಇರೋದಾಗ ಈಗ ಒಂದು ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲಿ ಸ್ಟ್ರಕ್ಚರ್ ಜಾಸ್ತಿ ಆಗಿದೆ. ಹಾಗಾಗಿ ಒಂದು ಸ್ವಲ್ಪ ಆ ಥರ ಚೇಂಜಸ್ ಇದೆಯೇ ಹೊರತು ಈಗ ನಾನು ಆವಾಗಲೂ ಬ್ರೆಸ್ಟ್ ಫೀಡ್ ಮಾಡಿ ಅಂದರೆ ಮಾಡೋರು ತಾಯಂದರು, ಈಗಲೂ ಮಾಡ್ತಾರೆ, ಈಗಲೂ ಹೋಗ್ತಾರೆ, ಖಂಡಿತ ಕೊಡ್ತಾರೆ. ಅವರು ನಾವು ಬೇಡ ಅಂದರೆ ನಮ್ಮನ್ನೇ ಯಾಕೆ ಅಂತ ಕ್ವಶನ್ ಮಾಡ್ತಾರೆ. ನಾನು ಯಾಕೆ ಕೊಡಬಾರ್ದು ಅಂತ ಕ್ವಶನ್ ಮಾಡ್ತಾರೆ. ಬಟ್ ಈಗಲೂ ಆ ಥರ ಚೇಂಜಸ್ ಆಗಿಲ್ಲ. ಬಟ್ ಮೂಢನಂಬಿಕೆಗಳು ಅಂದರೆ ಹುಟ್ಟಿದ ತಕ್ಷಣ ಬಾಯಿಗೆ ಜೇನುತುಪ್ಪ ಹಾಕ್ತಿದ್ರು, ಆಗ ಅದನ್ನು ಕೊಡಬೇಡಿ ಅಂತ ಹೇಳಿದ್ವಿ ನಾವು. ಯಾಕಂದರೆ ಅದು ಬಾಟಲಿಸಮ್ ಅಂತ ಒಂದು ಕಂಡೀಷನ್, ಅದು ಆಗೋ ಸಾಧ್ಯತೆ ಇರುತ್ತೆ. ಹನಿನಲ್ಲಿ ಆ ಪರ್ಟಿಕ್ಯುಲರ್ ಇದು ಆರ್ಗ್ಯಾನಿಸಮ್ ಇರೋ ಚಾನ್ಸಸ್ ಇರುತ್ತೆ. ಅದು ಬಾಟಲಿಸಮ್ ಅನ್ನೋ ಒಂದು ಕಾಯಿಲೆನ ಮಾಡಿಸುತ್ತೆ. ಅದಲ್ಲದೆ ಬ್ರ್ಯಾಂಡಿಂಗ್ ಮಾಡೋದು ತುಂಬ ನೋಡ್ತಾ ಇದ್ವಿ ಮುಂಚೆ. ಈ ಹೊಕ್ಕಳು ಬಳ್ಳಿ ಸುತ್ತಲೂ ಬರೆ ಹಾಕೋದು, ಅದು ಆಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ಮೆದುಳು ಜ್ವರ ಆಗಿ, ಹೊಕ್ಕಳು ಬಳ್ಳಿನೂ ಇನ್ಫೆಕ್ಷನ್ ಆಗಿ, ಅದು ಕೂಡ ಮೆದುಳು ಅಲ್ಲಿ ಲೋಕಲೈಸ್ ಇನ್ಫೆಕ್ಷನ್ ಇದ್ದರೆ ತೊಂದರೆ ಇಲ್ಲ, ಬಟ್ ಅದು ಬ್ರೈನ್ಗೆಲ್ಲ ಸ್ಪ್ರೆಡ್ ಆಗಿ ಆ ಥರ ತುಂಬ ನೋಡ್ತಾ ಇದ್ವಿ ಅವಾಗ. ಹೌದೌದು, ಮಾಡೋರು ಅವಾಗ. ವಿತಿನ್ 1 ವೀಕ್ ಮಗು ಮೆನಿಂಜೈಟಿಸ್ ಆಗಿ ಬರೋದನ್ನು ನೋಡ್ತಾ ಇದ್ವಿ ಅವಾಗ. ಅದು ಈಗ ತುಂಬ ಕಮ್ಮಿ ಆಗಿದೆ. ಈಗ ಇನ್ಫ್ಯಾಕ್ಟ್ ನಾನು ನೋಡೇ ಇಲ್ಲ ನಾನು. ಅದು ಆವಾಗಲಿಂದ ಅದೆಲ್ಲ ಈ ಅವೇರ್ನೆಸ್ ಯಾರು ಮಾಡಿಸಿದ್ದು ಅಂದರೆ ಡಾಕ್ಟರ್ಸೇ. ಅದು ಹೇಳಿ ಬೈದು ಯಾರು ಬರೆ ಹಾಕಿದ್ರು ಅವ್ರಿಗೂ ಬರೆ ಹಾಕಿದ್ರೆ ಈ ಮಗು ಚೆನ್ನಾಗತ್ತೆ ಅಂತೆಲ್ಲ ಹೇಳಿ, ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಮಕ್ಕಳಿಗೆ ಹಾಕಿಸ್ಬೇಡಿ ಅಂತ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ಮೇಲೆ ಈಗ ಕಮ್ಮಿ ಆಗಿದೆ. ಅದು ಜನ್ರೇಷನ್ನು ಚೇಂಜ್ ಆಗಿದೆ ಅಲ್ವಾ, ಸೊ ಕಮ್ಮಿ ಆಗಿದೆ ಅವೇರ್ನೆಸ್ ಆಗಿದೆ ಖಂಡಿತ. ಯಾಕಂದರೆ ಈಗ ಲಿಟ್ರಸಿ ಇಂಪ್ರೂವ್ ಆಗಿದೆ. ಫೀಮೇಲ್ ಲಿಟ್ರಸಿ ತುಂಬ ಜಾಸ್ತಿ ಆಗಿದೆ. ಈಗ ನೀವು ಆವಾಗ ಕಾಲೇಜ್ಗೆ ಹೋಗ್ತಾ ಇದ್ದ ಫೀಮೇಲ್ಸ್ ಕಮ್ಮಿ ಇದ್ದರು, ರೇಷಿಯೋ ಕಮ್ಮಿ ಇತ್ತು. ಈಗ ಹಾಗಿಲ್ಲ, ಈಗ ಲಿಟ್ರಸಿ ಚೆನ್ನಾಗಾಗಿದೆ. ಸೊ ಅದು ಹಾಗೆ ಒಂದು ಸತಿ ಅದು ಎಜುಕೇಷನ್ ಲಿಟ್ರಸಿ ಇಂಪ್ರೂವ್ ಆದರೆ ಎಲ್ಲ ಅವೇರ್ನೆಸ್ಸು ತಾನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈಗ ಹೊಕ್ಕಳು ಬಳ್ಳಿ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು? ಹೊಕ್ಕಳು ಬಳ್ಳಿ ಅದು ತಾಯಿ ಹೊಟ್ಟೆ ಒಳಗಡೆ ಇದ್ದಾಗ ಅದೇ ಮೇನ್ ಸೋರ್ಸ್. ಅದಕ್ಕೆ ಎಲ್ಲ ಅದ್ರ ಮೂಲಕನೇ ಎಲ್ಲ ಆಕ್ಸಿಜನಿಂದ ಹಿಡಿದು ಎಲ್ಲ ನ್ಯೂಟ್ರಿಷನ್ನಿಂದ ಹಿಡಿದು ಎಲ್ಲ ತಾಯಿ ಮಗುಗೆ ಕನೆಕ್ಷನ್ ಇರುತ್ತೆ. ಈಗ ಹೊರಗೆ ಬಂದಿದ ತಕ್ಷಣ ನಾವು ಅದು ಕಟ್ ಮಾಡಲೇಬೇಕು ನಾವು. ಅದು ಯೂಶ್ವಲಿ 10-14 ದಿವಸದೊಳಗಡೆ ಅದು ತಾನಾಗಿ ಉದ್ರೋಗುತ್ತೆ. ಅದು ನಾವು ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ಬಟ್ ಮುಂಚೆ ಎಲ್ಲ ಅದ್ರ ಮೇಲೆ ಎಣ್ಣೆ ಹಾಕೋದು ಅದೆಲ್ಲ ಮಾಡೋರು, ಕೌಡಂಗ್ ಅಪ್ಲೈ ಮಾಡೋದು ಎಲ್ಲ ಮಾಡೋರಾಗ. ಅದರಿಂದನೇ ಇದು ಹೇಳಿದ್ನಲ್ಲ, ಈ ಇನ್ಫೆಕ್ಷನ್ಸ್ ಆಗ್ತಿತ್ತು. ಅದು ಈಗ ಅದೆಲ್ಲ ಮಾಡೋದು ಬಿಟ್ಟಿದ್ದಾರೆ. ಅದನ್ನು ಕೇರ್ ಅಂದರೆ ಅದನ್ನು ನಾವು ಈ ಸ್ಯಾವ್ಲಾನಲ್ಲಿ ಕ್ಲೀನ್ ಮಾಡಿ ಅದಕ್ಕೊಂದು ಜೆನ್ಷನ್ ವೈಲೆಟ್ ಅಂತ ಒಂದು ಲಿಕ್ವಿಡ್ ಇರುತ್ತೆ, ಜಸ್ಟ್ ಅಪ್ಲೈ ಮಾಡಿ ಅದನ್ನು ಅಂತ ಹೇಳಿರ್ತೀವಿ. ಅದು ಉದ್ರತ್ತೆ. ಅದು ನಾವೇನು ಮಾಡೋದು ಬೇಕಾಗಲ್ಲ. ಒಂದು ಸ್ವಲ್ಪ ಪ್ರಿಮೇಚೂರ್ ಮಕ್ಕಳಲ್ಲಿ ಒಂಚೂರು ಜಾಸ್ತಿ ಟೈಮ್ ತೊಗೊಬೋದು, ಒಂದು 2 ವೀಕ್ಸ್ ತೊಗೊಬೋದು. ಯೂಶ್ವಲಿ 2 ವೀಕ್ಸ್ ಒಳಗಡೆ ಮೇ ಬಿ 5th ಡೇ 8th ಡೇ ಯಾವತ್ತೋ ಒಂದಿನ ಉದ್ರುತ್ತೆ ಅದು. ಬಟ್ ಅದ್ರ ಮೇಲೆ ನಾವು ಇನ್ಫೆಕ್ಷನ್ ಆಗದೆ ಇರಲಿ ಅಂತ ಒಂದು ಜೆನ್ಷನ್ ವೈಲೆಟ್ ಅಂತ ಒಂದು ನೀಲಿ ಔಷಧಿ ಬರುತ್ತೆ, ಅದನ್ನು ಅಪ್ಲೈ ಮಾಡಿ ಅಂತ ಹೇಳ್ತೀವಿ. ಡಾಕ್ಟರ್, ಈಗ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರ ಬಗ್ಗೆ ಹೇಳೋದಾದ್ರೆ,
ಹಿಂದೆ ಎಲ್ಲ ತೆಂಗಿನ ಎಣ್ಣೆ ಅಥವಾ ಮನೆಯಲ್ಲೇ ತಯಾರಿಸಿದಂತ ಆಯಿಲ್ ನ್ಯಾಚುರಲ್ ಆಗಿರೋದನ್ನ ಬಳಸ್ತಾ ಇದ್ರು. ಆದ್ರೆ ಈಗ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ವೆರೈಟಿ ಆಯಿಲ್ ಬಂದಿದೆ, ಈ ಎಣ್ಣೆನ ಹಚ್ಚಿ ಮಸಾಜ್ ಮಾಡಿ ಮಕ್ಕಳಿಗೆ ಒಳ್ಳೇದು ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಆಸ್ ಅ ಡಾಕ್ಟರ್ ಆಗಿ ಯಾವ್ದು ಬೆಸ್ಟ್ ಅಂತ? ಈಗ ಫಸ್ಟ್ ಯಾವಾಗ ಸ್ನಾನ ಮಾಡಿಸ್ಬೋದು, ಯಾವ ಮಗುಗ್ ಸ್ನಾನ ಮಾಡಿಸ್ಬೋದು, ಅದನ್ನ ಫಸ್ಟ್ ನಾವು ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಈಗ ಹುಟ್ಟಿದ ತೂಕ, ಬರ್ತ್ ವೆಯ್ಟ್ ಅಂತೀವಿ. ಈಗ ಪ್ರೀ ಟರ್ಮ್ ಇರ್ಬೋದು ಅಥವಾ ಫುಲ್ ಟರ್ಮ್ ಇರ್ಬೋದು. ಯಾವುದೇ ಮಗು ಆದ್ರೂ ಈಗ ಪ್ರೀ ಟರ್ಮ್ ಮಕ್ಳಿಗಂತೂ NIC ಹೊರಟೋಗ್ತಾರೆ, ಅಲ್ಲಿ ಸ್ಪಾಂಜ್ ಬಾತ್ ಬಿಟ್ಟು ಏನೋ ಸ್ನಾನ ಎಲ್ಲ ಅವಾಗಿರೋದಿಲ್ಲ. ಆಗ ಅಲ್ಲಿ ಸ್ಟೆಬಿಲೈಸ್ ಆಗೋ ತನಕ ಯಾವ ಮಗುನ ನಾವು ಪೇರೆಂಟ್ಸ್ ಹತ್ರ ಕೊಟ್ಟಿರ್ತೀವೋ ಆ ಮಗುನಲ್ಲಿ ಈಗ 2.5 kg ಒಳಗಡೆ ಇದ್ರೆ ಸ್ಪಾಂಜ್ ಬಾತ್ ಮಾಡಿಸಿ ಅಂತ ಹೇಳ್ತೀವಿ. 2.5 kg ಮೇಲಿರೋ ಮಕ್ಕಳಿಗೆ 3 kg ತನಕ ಸ್ನಾನ ಮಾಡಿಸ್ಬೋದು, ಆಯಿಲ್ ಮಸಾಜ್ ಮಾಡಿಸ್ಬೇಡಿ ಅಂತ ಹೇಳ್ತೀವಿ. 3 kg ಮೇಲಿರೋ ಮಕ್ಕಳಿಗೆ ನಾವು ಆಯಿಲ್ ಮಸಾಜ್ ಮಾಡಿಸ್ಬೋದು. ಈಗ ಸ್ನಾನ ಯಾವಾಗ ಮಾಡಿಸ್ಬೋದು, ಈಗ ನಾವು ತಾಯಿ ಹತ್ರ ಕೊಟ್ಟಿರ್ತೀವಿ ಅಂತ ಮಕ್ಕಳಿಗೆ ಸ್ನಾನ ಯಾವಾಗ ಮಾಡಿಸ್ಬೋದು, ಅದು 6 hours ಮೇಲೆ ಮಾಡಿಸ್ಬೋದು. ಮಾಡಿಸ್ಬೋದು ಬಟ್ ಐಡಿಯಲಿ 24 hours. ಈ 24 ಈಗ ಅಬ್ರಾಡಲ್ಲಿ ಕೆಲವು ಸತಿ 1 ವಾರದ ತನಕ ಮಾಡಿಸ್ಬೇಡಿ ಹಾಗೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಬಟ್ ಇಂಡಿಯಾನಲ್ಲಿ ನಾವು 6 hours ಒಂದು ಸ್ಪಾಂಜ್ ಬಾತ್ ಎಲ್ಲ ಮಾಡಿರ್ತೀವಿ. 24 hours ಆದ್ಮೇಲೆ ಖಂಡಿತ ಸ್ನಾನ ಎಲ್ಲ ಮಾಡಿಸ್ತೀವಿ. ಬೇಸಿಕಲಿ ಹೈಪೋಥರ್ಮಿಯಾ ಆಗಬಹುದು ಅನ್ನೋ ಒಂದು ಕಾರಣದಿಂದ ಅದು ಮಗು ಥರ್ಮೋರೆಗ್ಯುಲೇಷನ್ ಅಂತ ಏನು ಹೇಳ್ತೀವಿ ನಾವು, ಅಂದರೆ ಅದು ತಣ್ಣಗೆ ಆಗದೆ ಇರೋ ಸ್ಟೇಜ್ಗೆ, ಬೇಗ ತಣ್ಣಗೆ ಆಗದೆ ಇರೋ ಸ್ಟೇಜ್ಗೆ ಹೋದ್ಮೇಲೆ ಸ್ನಾನ ಎಲ್ಲ ಮಾಡಿಸಿದ್ರೆ ಒಳ್ಳೆಯದು ಅಂತ ಅದೊಂದು ದೃಷ್ಟಿಕೋನ ಇದೆ. ಅದು ಯೂಶ್ವಲಿ ಈ US ಆ ಕಡೆ ಒಂದು ಸ್ವಲ್ಪ ಆ ಥರ ಅಡ್ವೈಸ್ ಮಾಡ್ತಾರೆ. ಬಟ್ ತೊಂದರೆ ಇಲ್ಲ, ನಾವು ಮಾಡಿಸ್ಬೋದು. 24 hours ಮೇಲೆ ಸ್ನಾನ ಮಾಡಿಸ್ಬೋದು. ಅದೊಂಥರ ಹೀಗೆ ಪ್ರೊಲಾಂಗ್ಡ್ ಸ್ನಾನ ಇರಬಾರ್ದು, ಒಂದು 3-4 minutes ಅಲ್ಲಿ ಮುಗಿಬೇಕು ಆ ಸ್ನಾನ. ಅದು ಹುಷಾರಾಗಿ ಮಾಡಬೇಕು. ಸ್ನಾನ ಮಾಡಿಸೋ ಟೈಮಲ್ಲಿ ಚೋಕ್ ಆಗಿ ಮಗು ಆಸ್ಪಿರೇಷನ್ ಅಲ್ಲ, ಅವೀಗ ಸ್ನಾನ ಮಾಡಿಸಿದಾಗ ಏನಾಗುತ್ತೆ, ತಲೆ ಮೇಲೆ ನೀರು ಹಾಕ್ತಾರೆ. ಸೋಪ್ ಅಂದ್ರೆ ಏನಾಗತ್ತೆ, ಮಗು ತಾಯಿ ಹೊಟ್ಟೆಯಲ್ಲಿದ್ದಾಗ ವರ್ನಿಕ್ಸ್ ಅಂತ ಒಂದು ವೈಟ್ ಕವರಿಂಗ್ ಇರುತ್ತೆ. ಅದು ಮಗುಗೆ ಅದು ಆ್ಯಕ್ಚುಲಿ ಎಮೋಲಿಯಂಟ್ ಆಗಿ ಯೂಸ್ ಆಗುತ್ತೆ. ಅದು ಹೊರಗೆ ಬಂದಮೇಲೆ ಅದು ಮಗುಗೆ ಮಾಯ್ಶ್ಚರೈಸರ್ ಥರ ಯೂಸ್ ಆಗಿರುತ್ತೆ. ಅದು ಇದು ಕ್ಲಿನ್ಸಿಂಗ್ ಸೊಲ್ಯೂಷನ್ಸ್ ಇದೆ. ಸೊ ಈಗ ಮಕ್ಕಳಿಗೆ ಅಂತಾನೆ ವೆರಿ ಮೈಲ್ಡ್ ಸೋಪ್ಸ್ ಬಂದಿದೆ, ಯೂಸ್ ಮಾಡ್ಬೋದು. ಕ್ಯಾನ್ ಬಿ ಯೂಸ್ಡ್, ಆಗೋದಿಲ್ಲ. ಸೊ ಯಾವ ಮಗುಗೆ ನಾವು ಆಯಿಲ್ ಮಸಾಜ್ ಬಾತ್ ಕೊಡ್ಬೋದು, ಆ ಮಕ್ಕಳಿಗೆ ನಾವು ಯೂಶ್ವಲಿ ಮನೆಯಲ್ಲಿರೋ ಆಯಿಲ್ ಯೂಸ್ ಮಾಡಿ ಅಂತಾನೆ ಹೇಳೋದು. ಇದು ಕೋಕೋನಟ್ ಆಯಿಲ್ ಇರ್ಬೋದು, ಆಲ್ಮಂಡ್ ಆಯಿಲ್, ಥಿನ್ ಆಯಿಲ್ ಯೂಸ್ ಮಾಡಿ, ತುಂಬ ಈ ಹರಳೆಣ್ಣೆ ಆ ಥರದ್ದು ಯೂಸ್ ಮಾಡಬೇಡಿ ಅಂತಾನೆ ಹೇಳ್ತೀವಿ ನಾವು. ಅದು ಒಳ್ಳೆಯದೇ. ಅದು ಆಯಿಲ್ ಹಚ್ಚಿ ಸ್ನಾನ ಮಾಡಿಸೋದು ಒಳ್ಳೆಯದೇ. ಒಂದು 1/2 hour 1 hour ಬಿಡ್ಬೋದು, ಬೇಕಾದ್ರೆ ಆಯಿಲ್ ಹಚ್ಚಿ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬೋದು. ಎಸ್ಪೆಷಲಿ ಕೋಕೋನಟ್ ಆಯಿಲ್, ಅದು ಅದಕ್ಕೆ ಏನೋ ಥೆರಪಿಟಿಕ್ ಎಫೆಕ್ಟು ಇದೆ ಅದರಲ್ಲಿ. ಅದು ಯೂಶ್ವಲಿ ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗೋದು, ಫಂಗಲ್ ಇನ್ಫೆಕ್ಷನ್ಸ್, ಅದನ್ನೆಲ್ಲ ಪ್ರಿವೆಂಟ್ ಮಾಡಿಸುತ್ತೆ ಅದು. ನಾವು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋದ್ರಿಂದ ಯೂಶ್ವಲಿ ಏನೋ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್, ವೈಟಮಿನ್ ಡಿ ಪ್ರೊಡಕ್ಷನ್ ಜಾಸ್ತಿ ಆಗೋದನ್ನು ನೋಡ್ತೀವಿ ನಾವು. ಸೊ ಅದರಿಂದ ಮಸಲ್ ಸ್ಟ್ರೆಂತು, ಬೋನ್ ಸ್ಟ್ರೆಂತ್ ಎಲ್ಲ ಇಂಪ್ರೂವ್ ಆಗೋದು ನೋಡ್ತೀವಿ. ಮಸಾಜ್ ಮಾಡೋದ್ರಿಂದ ಮಗು ಕಾಮ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಸೊ ಇದೆಲ್ಲದಕ್ಕಿಂತ ಮಸಾಜ್ ಮಾಡಿದಾಗ ಕಾಂಟ್ಯಾಕ್ಟ್ ಬರುತ್ತೆ. ಬಾಂಡಿಂಗ್, ಹ್ಯೂಮನ್ ಕಾಂಟ್ಯಾಕ್ಟ್ ಇರುತ್ತೆ ಮಗುಗೆ. ಸೊ ಬಾಂಡಿಂಗ್, ಮನುಷ್ಯರ ಮೇಲೆ ಬಾಂಡಿಂಗ್ ಮಗುದು ಜಾಸ್ತಿ ಆಗುತ್ತೆ. ಸೊ ಒಳ್ಳೇದು ಅದು ಮಾಡಿಸೋದ್ರಿಂದ. ಈವನ್ ಡೈಜೆಷನ್ಗೂ ಒಳ್ಳೇದು ಅಂತ ಹೇಳ್ತಾರೆ, ಬಟ್ ಬೇಸಿಕಲಿ ಮಾಡಿಸೋದು ಒಳ್ಳೇದು. ಸೊ ತೆಂಗಿನ ಎಣ್ಣೆಯಿಂದ ಮಾಡಿರುವಂತ ಮಸಾಜ್ ಬೆಸ್ಟ್ ಅಂತ ಹೇಳಿ. ಹೌದು ಹೌದು. ಎಷ್ಟು ಹೊತ್ತು ಇಡ್ಬೋದು ಡಾಕ್ಟರ್? ಈಗ ಮಗುಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ 1 hour ಬಿಡ್ಬೋದು. ಎಸ್ ಎಸ್, 1 ಗಂಟೆ ಆದ್ಮೇಲೆ ಸ್ನಾನ ಮಾಡಿಸ್ಬೋದು. ಹೌದು, ಎಕ್ಸಸ್ ಆಯಿಲ್ ತೆಗಿಬೇಕಾಗತ್ತೆ.
ಓಕೆ, ಹಾಗಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಬೆನಿಫಿಟ್ಸ್ ಇದೆ ಅಂತ. ಖಂಡಿತ ಬೆನಿಫಿಟ್ಸ್ ಇದೆ. ಎಸ್, ಮಾಡ್ತಾರೆ ಎಲ್ಲರೂ. ಅದೇನೆ, ಒಂದು 3 kg ಒಳಗಿರೋ ಮಕ್ಳಿಗೆ ಮಾಡಿದ್ರೆ ಅದು ಏನಾಗುತ್ತೆ, ಸುಸ್ತಾಗತ್ತೆ, ತುಂಬ ಹೊತ್ತು ಮಲ್ಗೋಕ್ ಶುರು ಮಾಡ್ಬಿಡುತ್ತೆ ಮಗು. ಆ ಸುಸ್ತನ್ನ ತಡ್ಕೊಳ್ಳೋದಕ್ಕೆ ಕುಡ್ದಿರೋ ಹಾಲೆಲ್ಲ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ 3 kg ಮೇಲ್ ಇರ್ಬೇಕು ನಾವು. ದಟ್ ಈಸ್ ದ ಮಿನಿಮಮ್ ವೇಟ್. ಡಾಕ್ಟರ್, ಈಗ ಸ್ನಾನ ಮಾಡಿಸಿ ಆದ್ಮೇಲೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಈ ಕಾಡಿನಲ್ಲಿ ಸಿಗುವಂತ ಯಾವ್ದಾದ್ರು ಔಷಧಿಯ ಸೊಪ್ಪುಗಳನ್ನ ಹಾಕಿ ಅದರಿಂದ ಮಗುವಿಗೆ ಹೊಗೆ ಹಾಕ್ತಾ ಇದ್ರು. ಸೊ ಅದರಿಂದಾಗಿ, ಬಟ್ ಇವಾಗ ಏನು ಅಂತ ಹೇಳಿದ್ರೆ ಆತರ ಹೊಗೆ ಹಾಕ್ಬಾರ್ದು, ಮಗುವಿಗೆ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಆ ಎರಡರಲ್ಲಿ ಯಾವ್ದು ಬೆಸ್ಟ್ ಅಂತ? ಅಂದ್ರೆ ಹೊಗೆ ಹಾಕೋದ್ರಿಂದ ಎಫೆಕ್ಟ್ ಏನಂದ್ರೆ, ಒಂದು ಇಟ್ ಈಸ್ ಸ್ಮೋಕ್ ರಿಲೇಟೆಡ್ ಏನಾಗುತ್ತೆ, ಮಗುವಿಗೆ ಸಫೋಕೇಟ್ ಆಗುತ್ತೆ, ಮಗು ಉಸಿರಾಡಕ್ಕೆ ಕಷ್ಟ ಆಗುತ್ತೆ, ಕೆಮ್ಮಕ್ಕೆ ಶುರು ಮಾಡುತ್ತೆ. ಸೊ ಶ್ವಾಸಕೋಶ ರಿಲೇಟೆಡ್ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ಮಗುಗೆ ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹೊಗೆ ಅಂದ್ರೆ ಏನೋ ಒಂದು ಬಿಸಿ ಇದೆ ಅಂತ ಅರ್ಥ. ಸೊ ಅದು ಮಗು ಅದ್ರ ಹತ್ರ ಇದ್ದಾಗ ನಾವು ಎಷ್ಟು ಹತ್ರ ಇಟ್ಟಿರ್ತೀವಿ ಗೊತ್ತಾಗೋದಿಲ್ಲ. ಸೊ ಅವಾಗ ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಬೇಸಿಕಲಿ ಈ ಸಫೋಕೇಟ್ ಆಗೋದು, ಆಮೇಲೆ ಈ ಕೆಮ್ಮೆಲ್ಲ ಶುರು ಆಗೋದು ಆಗೋ ಸಾಧ್ಯತೆ ಜಾಸ್ತಿ ಅಂತ ಹೇಳಿ ಅದು ಯಾರು ಮಾಡೋದಿಲ್ಲ ಈಗ. ಅದು ಅಂದ್ರೆ ಹಳ್ಳಿಗಳ ಕಡೆಯಲ್ಲಿ ಇವಾಗ್ಲೂ ಇದೆ, ಹಿರಿಯರು ಇದ್ರೆ ಆತರ ಮಾಡಿ ಮಾಡ್ತಾರೆ. ಮಾಡ್ಬೇಡಿ ಅಂತ ಹೇಳಿ ಕಳಿಸ್ತೀವಿ. ಯಾರನ್ನ ಮಾಡ್ತಿದ್ರೆ ಮಾಡ್ಬೇಡಿ ಅಂತ ಹೇಳಿ ಕಳಿಸ್ತೀವಿ. ಇದಲ್ದೆ ಇನ್ನೊಂದು ಮಾಡ್ತಾರೆ, ಕಫ ತೆಗಿತೀವಿ ಅಂತ ಬಾಯಲ್ಲಿ ಬೆರಳು ಹಾಕೋದು, ಅದನ್ನ ಮಾಡ್ತಾರೆ. ಅದನ್ನು ಮಾಡಬೇಡಿ ಅಂತ ಹೇಳ್ತೀವಿ. ಹಾಗಾಗಿ ಕಫ ತೆಗಿಬೇಕು ಅಂತ ಮಕ್ಳ ಬಾಯಿಗೆ ಬೆರಳು ಹಾಕಬಾರ್ದು. ಯಾಕಂದ್ರೆ ನಾವು ಕಫ ತೆಗಿಯೋದು ಅಂತ ಹೇಳಿದು ಮೂಢನಂಬಿಕೆ ಅದು. ಈಗ ನಾವು ಅವರು ಬೆರಳು ಹಾಕಿ ವಾಂತಿ ಮಾಡಿಸಿದಾಗ ಎಲ್ಲಿಂದ ಬರುತ್ತದು? ಹೊಟ್ಟೆಯಿಂದ ಹೊರಗೆ ಬಂದಿರುತ್ತೆ. ಇಟ್ಸ್ ಎ ವೈಲೆಂಟ್ ವಾಮಿಟಿಂಗ್. ಅದು ನೀವು ಫೋರ್ಸ್ಫುಲ್ ವಾಮಿಟಿಂಗ್, ಅದು ವೈಲೆಂಟ್ ವಾಮಿಟಿಂಗ್. ಅದು ಹಂಗಾದಾಗ ಏನಾಗುತ್ತೆ, ಇಲ್ಲೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಈ ಗ್ಯಾಸ್ಟ್ರೋ ಈಸೋಫ್ಯಾಗಸ್ ಸ್ಟಮಕ್ ಜಾಯಿನ್ ಆಗೋ ಜಾಗ ಹರಿಯೋ ಚಾನ್ಸಸ್ ಇರುತ್ತೆ. ಇಲ್ಲಿ ಓರಲ್ ಕ್ಯಾವಿಟಿಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲದಕ್ಕಿನ್ನ ಬೆರಳು ಹಾಕೋರ ಬೆರಳಲ್ಲಿರೋ ಎಲ್ಲ ಎಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಅದು ಹೊಟ್ಟೆಯಿಂದ ಹೊರಗೆ ಬರೋದು. ಈಗ ಕಫ ನಾವು ಲಂಗ್ಸ್ ಬಗ್ಗೆ, ಕಫ ಅಂದ್ರೆ ಲಂಗ್ಸ್ ಬಗ್ಗೆ ಅವ್ರು ಮಾತಾಡ್ತಾರೆ. ಲಂಗ್ಸ್ ಅಲ್ಲಿ ಈಗ ನಾವು ಬಾಯಲ್ಲಾದ್ರೆ ಅದನ್ನ ಎಂಜಲ್ ಅಂತ ಹೇಳ್ತೀವಿ. ಅದೇ ತರದ್ದೇ ಲಂಗ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗೋದನ್ನ ಮ್ಯೂಕಸ್ ಅಂತ ಹೇಳ್ತೀವಿ. ಈಗ ಅದು ನಾವು ಮೊದಲನೇ ಉಸಿರು ತಗೊಳ್ಳೋದ್ರಿಂದ ನಮ್ಮ ಕೊನೆ ಉಸಿರು ತನಕನೂ ನಮ್ಮ ಲಂಗ್ಸ್ ಅಲ್ಲಿ ಕಫ ಉತ್ಪತ್ತಿ ಇರುತ್ತೆ. ಕಫ ಇಲ್ಲದೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಇಟ್ಸ್ ಎ ನಾರ್ಮಲ್. ಈಗ ಬಾಯಲ್ಲಿ ಯಾವತ್ತಾನೆ ಎಂಜಲ್ ಇಲ್ಲದೆ ನೋಡಿದ್ದೀರಾ ನೀವು? ಇದ್ದೇ ಇರುತ್ತೆ. ಸೊ ದೀಸ್ ಆರ್ ಆಲ್ ನಾರ್ಮಲ್ ಸೆಕ್ರೇಷನ್ಸ್. ಅದೆಲ್ಲದಕ್ಕೂ ಒಂದೊಂದು ಫಂಕ್ಷನ್ ಉಂಟು. ಅದೆಲ್ಲ ಇರೋದ್ರಿಂದಾನೇ ನಮಗೆ ಬೇಗ ಇನ್ಫೆಕ್ಷನ್ಸ್ ಎಲ್ಲ ಆಗೋದಿಲ್ಲ. ಈಗ ಕಫ ಲಂಗ್ಸ್ ಅಲ್ಲಿ ಉತ್ಪತ್ತಿ ಆಗೋದ್ರ ಬಗ್ಗೆ ಮಾತಾಡಿದ್ರೆ, ಅದು ದೇವರು ಅಲ್ಲಿ ಉತ್ಪತ್ತಿ ಆಗೋ ಥರನೂ ಮಾಡಿದ್ದಾನೆ, ಹೊರಗೆ ಬರೋ ಥರನೂ ಮಾಡಿದ್ದಾನೆ. ಒಂದು ಈ ಹೇರ್ ಲೈಕ್ ಸ್ಟ್ರಕ್ಚರ್ ಅಂತೀವಿ, ಸೀಲಿಯಾ ಅಂತ ಕರಿತೀವಿ. ಅದು ಎಂಟೈರ್ ಟ್ರೇಕೆಲ್ ಟ್ರೀನಲ್ಲಿ ಆ ಸೀಲಿಯಾ ಇರುತ್ತೆ. ಅದು ಬ್ರೂಮ್ ಸ್ಟಿಕ್ ಥರ ಅದು ಹಿಂಗೆ ಹೊರಗಡೆ ದೂಕ್ತಾ ಇರುತ್ತೆ. ಅದನ್ನು ಅದಕ್ಕೆ ಒಂದು ಯೂನಿಡೈರೆಕ್ಷನಲ್ ಮೊಟಿಲಿಟಿ ಕೊಟ್ಟಿಯಾನೆ. ಬೈ ಡೈರೆಕ್ಷನಲ್ ಇಲ್ಲ. ಈ ಎರಡು ಕಡೆನೂ ಓಡಾಡ್ತಿದ್ರೆ ಅದು ಇಟ್ ಡಸಂಟ್ ಸರ್ವ್ ಎನಿ ಪರ್ಪಸ್. ಸೊ ಅದಕ್ಕೆ ಗಾಡ್ ಇಸ್ ಗಿವನ್ ಎ ಯೂನಿಡೈರೆಕ್ಷನಲ್ ಮೊಟಿಲಿಟಿ. ಆ ಡೈರೆಕ್ಷನ್ ಯಾವ ಥರ ಅಂದರೆ ಅದು ಮ್ಯೂಕಸ್ಸನ್ನು ಹೊರಗಡೆ ದುಕ್ತಾ ಇರುತ್ತೆ. ಅದು ಸೊ ಮ್ಯೂಕಸ್ ಹೊರಗೆ ಬರಬೇಕಾದ್ರೆ ನಾವು ಇನ್ಹೇಲ್ ಮಾಡೋ ಗಾಳಿನಲ್ಲಿರೋ ಡಸ್ಟು, ಏನು ವೈರಸ್ ಬ್ಯಾಕ್ಟೀರಿಯಾಯಿಂದ ಹಿಡಿದು ಏನೇನು ಫ್ಲೋಟ್ ಆಗ್ತಿರುತ್ತೋ ಅದೆಲ್ಲ ನಾವು ಇನ್ಹೇಲ್ ಮಾಡಿರ್ತೀವಿ. ಅದೆಲ್ಲ ಮ್ಯೂಕಸ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅದು ಹೊರಗೆ ಬಂದಾಗ ಇಟ್ ಕ್ಲಿಯರ್ ಸ್ಮೆಲ್ ಅಂತ. ಸೊ ಕಫನೂ ಇರಬೇಕು, ಉತ್ಪತ್ತಿನೂ ಆಗಬೇಕು, ಹೊರಗೂ ಬರಬೇಕು. ಅದು ಯಾಕಂದರೆ ನಾವು ಕ್ಲೀನ್ ಆಗ್ಬೇಕು, ನಮ್ಮ ಲಂಗ್ಸ್ ಕ್ಲೀನ್ ಆಗಬೇಕು. ಸೊ ದೇವ್ರು ಹಾಗೆಲ್ಲ ಮಾಡಿದ್ದಾನೆ. ಹ್ಯೂಮನ್ ಬಾಡಿ ಈಸ್ ಎ ವೆರಿ ಫೈನ್ ಸ್ಟ್ರಕ್ಚರ್ ಅದು. ಸೊ ಅದು ಗಂಟ್ಲಿಗೆ ಬಂದು ಇಲ್ಲಿ ಎಂಜಲು, ನಮ್ಮ ಕಣ್ಣೀರು,
ಕಿವಿಯಿಂದ ಬರೋ ಸೆಕ್ರಿಷನ್ಸು ಎಲ್ಲ ಮಿಕ್ಸ್ ಆಗಿ ನಾವು ನುಂಗ್ಬಿಡ್ತೀವಿ. ಅದನ್ನ ನಾನು ಬಾಯಲ್ಲಿ ತಿರ್ಗಾ ಬೆರಳು ಹಾಕಿ ಯಾಕೆ ವಾಂತಿ ಮಾಡಿಸ್ಬೇಕು? ಮಾಡಿಸ್ಬಾರ್ದು ಅದನ್ನ. ಅದು ಫುಡ್ ಜೊತೆ ಅದು ಆಮೇಲೆ ಅದು ಸ್ಟೂಲ್ ಆಗಿ ಬರಕ್ ಬರುತ್ತೆ. ಅದು ವೈ ಶುಡ್ ಬಿ ವರಿ. ಅಂದ್ರೆ ನೈಸರ್ಗಿಕವಾಗಿ ನಮ್ಮ ಬಾಡಿ ಹೌದು, ಅದೆಲ್ಲ ತೆಗೆಯೋ ಅವಶ್ಯಕತೆ ಇಲ್ಲ. ಖಂಡಿತ ಇಲ್ಲ. ಈಗ ನಾವು ವಾಂತಿ ಮಾಡ್ತೀವ? ನಾವೀಗ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ವಾಂತಿ ಮಾಡ್ತೀವ? ನಾವ್ಯಾರು ವಾಂತಿ ಮಾಡಲ್ಲ. ನಾವು ಟಂಗ್ ಕ್ಲೀನ್ ಮಾಡ್ತೀವಿ ಅಷ್ಟೇನೆ. ಯಾಕಂದ್ರೆ ಟಂಗಲ್ಲಿರೋ ಕೋಟಿಂಗ್ ಇಂದ ಸ್ಮೆಲ್ ಬರುತ್ತೆ ಅಂತ ಹೇಳಿ ಟಂಗ್ ಕ್ಲೀನ್ ಮಾಡ್ತೀವಿ. ಮಗುಗೆ ಅದನ್ನು ಮಾಡೋದು ಬೇಕಾಗಲ್ಲ. ನಾವು 2 years ತನಕ ಅದೆಲ್ಲ ಏನು ಮಾಡೋದು ಬೇಕಾಗಲ್ಲ.